ಮತ್ತೊಂದ್ ಕಡೆ ಇನಾಮ್ದಾರ್ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಆಗಿತ್ತಲ್ಲ, ಆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತಪಟ್ಟವರ ಸಂಖ್ಯೆ ಏರ್ತಾನೆ ಇದೆ. ನೋಡಿ, ಇವತ್ತು ಒಟ್ಟು 4 ಮಂದಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ನಿನ್ನೆ 3 ಮಂದಿ ಸಾವನ್ನಪ್ಪಿದ್ದಾರೆ. ಅಲ್ಲಿಗೆ ಒಟ್ಟು ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಇನಾಮ್ದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಸಂಭವಿಸಿದಂತ ಬಾಯ್ಲರ್ ಸ್ಫೋಟ ಮರಕುಂಬಿ ಗ್ರಾಮದ ಬಳಿ, ಅಂತ ಅಂದ್ರೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿರುವಂತ ಇನಾಮ್ದಾರ್ ಸಕ್ಕರೆ ಕಾರ್ಖಾನೆ. ಸೊ ಆ ಸಕ್ಕರೆ ಕಾರ್ಖಾನೆಯಲ್ಲಿ ಸಂಭವಿಸಿರುವಂಥ ಬಾಯ್ಲರ್ ಸ್ಫೋಟ, ಅದರ ಭೀಕರತೆ ಹೇಗಿತ್ತು ಅಂತ ಅಂದರೆ 7 ಮಂದಿಯನ್ನು ಈಗ ಇದು ಬಲಿ ಪಡೆದಿದೆ. ಸಹದೇವ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ಸಹದೇವ್, ದೊಡ್ಡ ದುರಂತ ಇದು, 7ಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ ಅಂತ ಅಂದರೆ. ಈಗ ಇನ್ನೂ ಎಷ್ಟು ಮಂದಿ ಏನಾದ್ರು ಕ್ರಿಟಿಕಲ್ ಆಗಿರುವಂಥವ್ರು, ಅವರಿಗೆ ಟ್ರೀಟ್ಮೆಂಟ್ ಕೊಡೋ ಕೆಲಸ ಹೇಗೆ ನಡೀತಾ ಇದೆ? ಜೊತೆಗೆ ಇದು ಏನಾಯಿತು, ಈ ರೀತಿಯಾದಂಥ ಸ್ಫೋಟಕ್ಕೆ ಕಾರಣ ಏನು, ಮತ್ತೊಂದು ಇದ್ರ ತನಿಖೆ ಕೂಡ ಆಗಬೇಕಿದೆ. ಕಾರ್ಖಾನೆಯವ್ರು ಏನು ಹೇಳ್ತಾ ಇದ್ದಾರೆ ಸಹದೇವ್? ಮಾಲ್ತೇಶ್, ಇದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದ ಹೊರವಲಯದಲ್ಲಿ ಇನಾಮ್ದಾರ್ ಸಕ್ಕರೆ ಕಾರ್ಖಾನೆ ಏನಿದೆ, ಈ ಕಾರ್ಖಾನೆಯಲ್ಲಿ ನಿನ್ನೆ ಬಾಯ್ಲರ್ ಸ್ಫೋಟಗೊಂಡು 8 ಜನ ಗಂಭೀರ ಸ್ಥಿತಿಯಲ್ಲಿ ಗಾಯಗೊಂಡಿದ್ರು. 8 ಜನರ ಪೈಕಿ ಇದೀಗ 7 ಜನರು ಕೂಡ ಸಾವನ್ನಪ್ಪಿರುವಂತದ್ದು. ಇವತ್ತು ಒಂದೇ ದಿನ 4 ಜನರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವಂತದ್ದು. ಸದ್ಯ ಇನ್ನೊಬ್ರು ರಾಘವೇಂದ್ರ ಅನ್ನುವಂತಹ ಯುವಕನ ಸ್ಥಿತಿ ಗಂಭೀರವಾಗಿರುವಂತದ್ದು. ಈಗೇನ್ ಮೃತಪಟ್ಟಿದ್ದಾರೆ ಇವರೆಲ್ಲರೂ ಕೂಡ 24ರಿಂದ 28 ವರ್ಷದ ಒಳಗಿನವರೇ ಆಗಿರುವಂತದ್ದು. ಸೊ ಇಡೀ ಮನೆಯೇ ಇವ್ರ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಆದ್ರೆ ಈವರೆಗೂ ಕಾರ್ಖಾನೆಯಿಂದ ಯಾವುದೇ ರೀತಿಯಾದಂತಹ ಪರಿಹಾರ ಘೋಷಣೆ ಆಗಿಲ್ಲ. ಹೀಗಾಗಿ ಶವಗಳನ್ನ ತೆಗೆದುಕೊಂಡು ಹೋಗಿಲ್ಲ ಅನ್ನುವಂಥದ್ದನ್ನ ಪಟ್ಟು ಹಿಡಿದು ಸದ್ಯ ಈಗ ಆಸ್ಪತ್ರೆಯ ಮುಂಭಾಗದಲ್ಲೇ ಕುಟುಂಬಸ್ಥರೆಲ್ಲರೂ ಕೂಡ ಕುಳಿತಿರುವಂತದ್ದು. ಈವರೆಗೂ ಮುರುಗೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಒಂದ್ ಕಡೆ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಆಡಳಿತ ಮಂಡಳಿಯಿಂದ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವುದಾಗ್ಲಿ ಅಥವಾ ಅವರನ್ನ ಭೇಟಿ ಮಾಡೋದಾಗ್ಲಿ ಈವರೆಗೂ ಕೂಡ ಆಗಿಲ್ಲ. ಇದು ಕೂಡ ಅವರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಸಹದೇವ್.